ಆತ್ಮೀಯ ಮಿತ್ರರಾದಂಥ ಸಾಮೇಗೌಡ್ರೆ, ಮಿತ್ರರಾದಂಥ ಶ್ರೀನಿವಾಸ ರೆಡ್ಡಿ ಅವರೇ, ಕೆಪಿಟ್ರಾ ಹೌಸ್ನ ಪ್ರಭಾಕರ್ ಅವರೇ, ಅಶೋಕ್ ಅವರೇ, ಶಂಕರಪ್ಪನವರೇ, ಚಲಪತಿ ಅವರೇ, ಮುನರತ್ನವರೇ, ಗೋಪಾಲ್ ಅವರೇ, ಜಯಪತ್ರಣ್ಣವರೇ, ರೆಡ್ಡಿ ಅವರೇ, ಕೇಶವ ಅವರೇ, ಎಲ್ಲ ಬಹಳ ಜನ ಮುಖಂಡರಿದ್ದಾರೆ. ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ಇದು 2ನೇ ಬಾರಿ ಈ ಒಂದು ನಾಟಕವನ್ನ ನಮ್ಮ ಎಲ್ಲ ಸ್ನೇಹಿತರು ಕೂಡ ಅಭಿನಯಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ನಾಟಕ ಅತ್ಯುತ್ತಮವಾಗಿ ಮೂಡಿ ಬರಲಿ, ತಾವೆಲ್ಲರೂ ಕೂಡ ಸಾವಧಾನವಾಗಿ ಕೂತು ಕೊನೆಯವರೆಗೂ ಈ ನಾಟಕವನ್ನ ನೋಡಿ ಅವರನ್ನ ಹುರಿದುಂಬಿಸ್ತೀರಿ ಅಂತ ನಾನೆಲ್ಲ ಭಾವಿಸ್ತೀನಿ. ಬಂಧುಗಳೇ, ನಾಟಕ ಅನ್ನೋದು ಒಂದು ಕಲೆ. ಎಲ್ಲರೂ ಕೂಡ ನಾಟಕ ಮಾಡಕ್ಕಾಗಲ್ಲ. ಜೀವನದಲ್ಲಿ ನಾಟಕ ಆಡೋದು ಬೇರೆ, ಆದ್ರೆ ಸ್ಟೇಜ್ ಮೇಲೆ ಆಡೋ ನಾಟಕನೇ ಬೇರೆ. ಜೀವನದಲ್ಲಿ ಬಹಳ ನಾಟಕ ಆಡ್ತೀವಿ, ಅದು ಎಲ್ರಿಗೂ ಬರುತ್ತೆ. ಜೀವನದಲ್ಲಿ ನಾಟಕ ಆಡೋದು, ಆದ್ರೆ ಸ್ಟೇಜ್ ಮೇಲೆ ನಾಟಕ ಆಡೋರು ಬಹಳ ಕಡಿಮೆ. ಯಾಕೆ ಅಂತಂದ್ರೆ ಸ್ಟೇಜ್ ಮೇಲೆ ನಾಟಕ ಮಾಡೋದು ಅಷ್ಟು ಈಸಿ ಅಲ್ಲ. ಅದೊಂದು ಆ ಭಾವನೆಗಳನ್ನ ವ್ಯಕ್ತಪಡಿಸೋದು, ಮತ್ತೆ ಆ ಹಾವ ಭಾವ ಇವೆಲ್ಲ ಇದೆಯಲ್ಲ, ಅದು ಬಹಳಷ್ಟು ಕೆಲವೇ ಜನರಿಗೆ ಬರ್ತಕ್ಕಂಥ. ಮತ್ತೆ ಈ ಒಂದು ಕಲೆಯನ್ನ ಬಹಳಷ್ಟು ಕಷ್ಟಪಟ್ಟು ಕಲ್ತಿರ್ತಾರೆ. ಈ ಗುರುಗಳಿರ್ತಾರೆ, ಗುರುಗಳ ಜೊತೆಗೆ ವಾದ್ಯಗಳಿರ್ತವೆ, ಇವೆಲ್ಲ ಕೂಡ ಸೇರಿಸಿ ಅನೇಕ ದಿನಗಳಿಂದ ಕಷ್ಟಪಟ್ಟು ಇವರು ಈ ಒಂದು ಕಲೆಯನ್ನ ಕಲ್ತಿರ್ತಾರೆ. ಇದನ್ನ ತಾವೆಲ್ಲ ಕೂಡ ಪ್ರೋತ್ಸಾಹಿಸ್ಬೇಕು. ಯಾಕೆಂದ್ರೆ ಸಿನಿಮಾ ಅಂದ್ರೆ ಎಲ್ಲೋ ಹೋಗ್ತಾರೆ, ಸುಮ್ನೆ ತಗೊಂಡ್ ಬಂದ್ಬಿಡ್ತಾರೆ. ಇದು ನಿಮ್ ಮುಂದೆ ಆಡ್ಬೇಕು. ಸರಿಯಾಗಿ ಆಡ್ಲಿಲ್ಲ ಅಂದ್ರೆ ನೀವು ಎಲ್ಲ ಬೈಕೊಂಡು ಹೋಗ್ತೀವಿ. ಆ ಸಿನಿಮಾದಲ್ಲಿ ಸರಿಯಾಗಿ ಮಾಡದೇ ಇದ್ರು ಕೂಡ ನೀವೇನ್ ಬೈಕೊಂಡು ಹೋಗಿ. ಇದು ನಿಜಕ್ಕೂ ಕೂಡ ನಮ್ಮ ಹಳ್ಳಿಗಾಡಿನ ಜನಕ್ಕೆ ಒಳ್ಳೆ ಮನರಂಜನೆ ಕೊಡ್ತಕ್ಕಂಥದ್ದು. ಇದ್ರ ಜೊತೆಗೆ ಕೂಡ ಭಕ್ತಿಯನ್ನ ತೋರಿಸುವಂತ ಒಂದು ನಾಟಕಗಳಾಗಿರ್ತವೆ. ಇವುಗಳ ಒಂದು ಅಭಿವೃದ್ಧಿ ಆದ್ರೆ ಎಲ್ರಿಗೂ ಕೂಡ ಒಳ್ಳೇದು. ಈ ಒಂದು ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ಹೆಚ್ಚಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆಂತಂದ್ರೆ ನೀವು ನಮ್ಮನ್ನ ನೋಡೋಕ್ಕಿಂತ ಬಣ್ಣ ಹಚ್ಕೊಂಡವ್ರು ನೋಡೋಕೆ ಬಂದಿರೋ ಜಾಸ್ತಿ. ಆಮೇಲೆ ಅವರು ಕೂಡ ಬೇಗ ಬಂದು ನಿಮ್ ಮುಂದೆ ಹಾವಭಾವ ನಾಟಕ ಇವೆಲ್ಲ ಮಾಡಿ ನಿಮ್ ಮುಂದೆ ಶಬಾಷ್ ಅಂತ ಅನ್ಸ್ಕೋಬೇಕು ಅನ್ನೋ ಒಂದು ಇದು ಅವ್ರಿಗಿರ್ತದೆ. ಅದರಿಂದ ತಾವೆಲ್ಲ ಕೂಡ ಅವ್ರನ್ನ ನೋಡಿ ಚೆನ್ನಾಗಿ ಆನಂದಿಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.